ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ಸ್ವಾಗತ. ನಾನು ನಿಮ್ಮ ಹರ್ಷವಿ. ಇಂದು ನವರಾತ್ರಿಯ 9ನೆಯ ದಿನ. ನಾವು ದೇವಿಯನ್ನು ಸಿದ್ಧಿದಾತ್ರಿ ಎಂಬ ರೂಪದಲ್ಲಿ ಆರಾಧಿಸುತ್ತೇವೆ. ಸಿದ್ಧಿ ಎಂದರೆ ಪರಿಪೂರ್ಣತೆ, ದಾತ್ರಿ ಎಂದರೆ ಕೊಡುವವಳು. ಎಲ್ಲಾ ಪ್ರಕಾರದ ಸಿದ್ಧಿಗಳನ್ನು ಕೊಡುವವಳೇ ಸಿದ್ಧಿದಾತ್ರಿ. ಮಾರ್ಕಂಡೇಯ ಪುರಾಣದ ಅನುಸಾರ ಅಣಿಮ, ಮಹಿಮ, ಗರಿಮ, ಲಘಿಮ, ಪ್ರಾಪ್ತಿ, ಪ್ರಾಕಮ್ಯ, ಈಶಿತ್ವ ಮತ್ತು ವಶಿತ್ವ ಎಂಬ 8 ಶಕ್ತಿಗಳು ಈ ದೇವಿಗಿದೆ. ಇವಳ ಕೃಪೆಯಿಂದಲೇ ಶಿವನು ಈ ಎಲ್ಲಾ ಶಕ್ತಿಗಳನ್ನು ಪಡೆದುಕೊಂಡನು. ಇವಳ ಆರಾಧನೆಯಿಂದ ಶಿವನ ಅರ್ಧ ಶರೀರವು ದೇವಿಯೊಂದಿಗೆ ಐಕ್ಯವಾಯಿತು. ಈ ಕಾರಣದಿಂದಲೇ ಶಿವನನ್ನು ಅರ್ಧನಾರೀಶ್ವರ ಎಂದು ಕರೆಯಲಾಯಿತು. ಈ ದೇವಿಯನ್ನು ಭಕ್ತಿಯಿಂದ ಪೂಜಿಸುವ ಭಕ್ತರಿಗೆ ಜ್ಞಾನ, ಶಕ್ತಿ, ಖ್ಯಾತಿ, ಸಂಪತ್ತು ಮತ್ತು ಮೋಕ್ಷ ಪ್ರಾಪ್ತಿಯಾಗುತ್ತದೆ ಎಂಬ ನಂಬಿಕೆ ಇದೆ. ಯಾ ದೇವಿ ಸರ್ವಭೂತೇಷು ಸಿದ್ಧಿದಾತ್ರಿ ರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಇಂದಿನ ಧ್ಯಾನ ಮಂತ್ರ ಓಂ ದೇವ್ಯೇ ಸಿದ್ಧಿದಾತ್ರಿಯೇ ನಮಃ. ಧನ್ಯವಾದಗಳು. ಮತ್ತೆ ಸಿಗೋಣ. ಸರ್ವೇ ಜನ ಸುಖಿನೋ ಭವಂತು.